ಆದರೂ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ಇಬ್ಬರಿಗೆ. ಒಂದು ಭೂಮಿ ಮಾತೆಗೆ, ಎರಡನೇದು ಹೆಣ್ಣಿಗೆ. ನಮಸ್ಕಾರ ಎಲ್ಲರಿಗೂ. ಪ್ರಪಂಚದ ಪ್ರತಿಯೊಬ್ಬ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಹೆಣ್ಣಿನ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ನನ್ನ ಜೀವನದಲ್ಲಿ ನಾನು ಕಂಡಂಥ ಮೊದಲ ಮಹಿಳೆ ನನಗೆ ಜನ್ಮ ನೀಡಿದ ತಾಯಿ. ನನ್ನ ತಾಯಿ ಕೊಟ್ಟಿರೋ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಇವತ್ತು ನಾನು ಒಂದು ಒಳ್ಳೆಯ ನಾಗರಿಕನಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀನಿ. ಮುಂದೆ ನನ್ನ ಒಡ ಹುಟ್ಟಿದ ತಂಗಿ, ಅವಳ ಜೊತೆ ಕಳೆದಂಥ ಬಾಲ್ಯದ ನೆನಪುಗಳು, ದೊಡ್ಡವಳಾಗಿ ಬೇರೆಯವ್ರ ಮನೆಗೆ ಮದುವೆ ಆಗಿ ಹೋದಾಗ ಆದಂಥ ನೋವು, ಎಲ್ಲಿ ನಮ್ಮ ಮನೆಯ ಮಗಳು ಬೇರೆಯವಳಾಗ್ಬಿಟ್ಲಲ್ಲ ಅನ್ನೋದೊಂದು ದುಃಖ, ಹಾಗೆಯೇ ಬೇರೆಯವ್ರ ಮನೆಯನ್ನು ಹೋಗಿ ಬೆಳಗ್ತಾಳೆ ಅನ್ನೋ ಒಂದು ಖುಷಿ, ನಮ್ಮ ತಂಗಿ ಕೊಟ್ಟಿರೋಂಥ ಇನ್ಫ್ಲೂಯೆನ್ಸು ಅದು ಮರೆಯೋಕ್ಕಾಗಲ್ಲ. ಮೂರನೇದಾಗಿ ನನ್ನ ಜೀವನಕ್ಕೆ ಅರ್ಥ ಕೊಟ್ಟಂಥವಳು ನನ್ನ ಹೆಂಡತಿ. ಶಿವನೇ ತನ್ನ ಹೆಂಡತಿಗೆ ಅರ್ಧ ದೇಹವನ್ನು ಕೊಟ್ಟಿದ್ದಾನೆ, ಅರ್ಧ ನಾರೀಶ್ವರನಾಗಿದ್ದಾನೆ. ಅದೇ ರೀತಿ ನಾನು ನನ್ನ ಹೆಂಡತಿ ಎರಡು ದೇಹ ಆದರೂ ಒಂದೇ ಜೀವ. ನಾನು ಬಡವನೋ ಶ್ರೀಮಂತನೋ ಅನ್ನೋದನ್ನು ಲೆಕ್ಕಿಸದೆ ನನ್ನ ಕೈ ಹಿಡಿದು ನನ್ನ ಜೀವನದ ಪ್ರತಿಯೊಂದು ಪ್ರಯಾಣದಲ್ಲೂ ನನ್ನ ಜೊತೆ ಹೆಜ್ಜೆ ಇಟ್ಟ ನನ್ನ ಹೆಂಡತಿಗೆ ಇವತ್ತಿನ ಮಹಿಳಾ ದಿನಾಚರಣೆಯನ್ನು ಅರ್ಪಿಸಲು ಇಷ್ಟಪಡ್ತೀನಿ. ನನ್ನ ಹೆಂಡತಿಯ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂದರೆ, ನನಗೆ ಅವಳು ಎರಡನೇ ತಾಯಿ. ನನಗೆ ಎಲ್ಲಿ ಒಂದು ಗೈಡೆನ್ಸ್ ಬೇಕೋ, ಯಾವುದನ್ನು ಸರಿ, ಯಾವುದನ್ನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದನ್ನು ಮಾಡಬಾರ್ದು, ಈ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನನ್ನು ನಡೆಸ್ಕೊಂಡು ಬಂದಿದ್ದಾಳೆ. ನಮ್ಮ ಅತ್ತೆಯವರು ಕೂಡ ನನ್ನ ತಾಯಿಯ ರೀತಿ, ತಾಯಿಯ ಸಮಾನರಾಗಿ ನನಗೆ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ತಾಯಿ ಮೊದಲನೇ ಗುರು ಆದರೆ ನನಗೆ ಶಿಕ್ಷಣ ಕೊಟ್ಟಂಥ ಗುರುಗಳು ಕೂಡ ನನ್ನ ಜೀವನನ ತಿದ್ದೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ. ಚಿಕ್ಕ ವಯಸ್ಸಿನಲ್ಲಿ ಬರೀ ಪಾಠ ಮಾಡಿದೆ, ಬುಕ್ಕಲ್ಲಿರೋ ಸಬ್ಜೆಕ್ಟ್ನ ಮಾತ್ರ ಟೀಚ್ ಮಾಡಿದೆ. ಜೀವನದ ಮೌಲ್ಯಗಳನ್ನು, ಹೇಗೆ ಬದುಕಬೇಕು, ಯಾವ ರೀತಿ ಜೀವನ ನಡೆಸಿದ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಈ ರೀತಿ ಸಾಕಷ್ಟು ಶಿಕ್ಷಣಗಳನ್ನು ನಮ್ಮ ಟೀಚರ್ಗಳು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತಿನ ಮಹಿಳಾ ದಿನಾಚರಣೆಯನ್ನು ಅರ್ಪಿಸ್ತೀನಿ. ಕೊನೆಯದಾಗಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಪ್ರಪಂಚ, ನನ್ನ ಮಗಳು. ನನಗೆ ಪ್ರಪಂಚದಲ್ಲಿ ಸಿಕ್ಕಿರುವಂಥ ಅತ್ಯಂತ ಅಮೂಲ್ಯವಾದ ರತ್ನ. ನನ್ನ ಮಗ ಮತ್ತು ಮಗಳು ನನಗೆರಡು ಕಣ್ಣುಗಳು. ಅವಳು ಕೊಟ್ಟಿರೋಂಥ ಪ್ರೀತಿ, ನನ್ನ ತಾಯಿ, ತಂಗಿ, ನನ್ನ ಹೆಂಡತಿ ಎಲ್ಲರೂ ಸೇರಿಸಿ ಎಷ್ಟು ಕೊಡ್ತಾರೋ ಆ ಪ್ರೀತಿನ ನನ್ನ ಮಗಳು ನನಗೆ ಕೊಟ್ಟಿದ್ದಾಳೆ. ಸೊ ಅವಳಿಗೂ ನಾನಿವತ್ತು ಈ ಮಹಿಳಾ ದಿನಾಚರಣೆಯನ್ನು ಅರ್ಪಿಸ್ತೀನಿ. ಹಾಗೆ ಫ್ರೆಂಡ್ಸ್ ಇರ್ಬೋದು, ನಮ್ಮ ಸುತ್ತಮುತ್ತಲು ನಿಂತ ಅನೇಕ ಮಹಿಳೆಯರು ಇರ್ಬೋದು, ಪ್ರತಿಯೊಬ್ಬರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೀನಿ. ಇದೇ ದಿನ ನಾನು ಇನ್ನೊಂದು ವಿಚಾರ ಮಾತಾಡಬೇಕು. ಏನಂದರೆ, ಈ ಆಚರಣೆ ಅನ್ನೋದು ಇವತ್ತೊಂದಿನ ಮಾತ್ರ ಆಗಬಾರ್ದು. ಪ್ರತಿ ದಿನ ಕೂಡ ನಾವು ಮಹಿಳಾ ದಿನ ಆಚರಣೆ ಮಾಡಬೇಕು. ಮಹಿಳೆಯರು ಎಲ್ಲಿರ್ತಾರೋ ಅವ್ರನ್ನ ಗೌರವದಿಂದ ಕಾಣಬೇಕು. ಅವ್ರಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯ ಇರ್ಬೋದು, ಅವ್ರಿಗೆ ಏನು ಹೆಲ್ಪ್ ಬೇಕೋ, ಒಂದು ಸೇಫ್ ಎನ್ವೈರ್ನ್ಮೆಂಟ್, ಒಂದು ಸೇಫ್ಟಿ. ಸೊ ಇದನ್ನೆಲ್ಲ ಕೊಡೋದ್ರಿಂದ ನಾವು ಈ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಕೊಡುತ್ತೆ.